ಚಾಲು ಆಗ್ಯದ ಅಲ್ಲ ಮಾರಾಯ ಎಷ್ಟು ಚಂದ ಮಾತಾಡ್ತಿ ನೀನೇನೋ ನಾ ಬಾಳ ಶಾಣೆ ಆದಿ ಒಂದ್ ಹಾಲ ಮತದೊಳಗ ಉಮದಿ ಮಠ ಮನಿಪ್ಪ ಅಂತಂದ್ರೆ ಇದೊಂದು ದೊಡ್ಡ ಮಠ ಮನಿ ಮಾರಾಯದಾನ ಒಂದ್ 40 ವರ್ಷ ಸೇವಾ ಬಾಳ ಹಿರಿ ಕಲಾವಿದ್ರ ಜೊತೆ ಮಾಡ್ಯ ನೀವ ಹೌದಲ್ಲ ಕಂದಲ್ಗಾಯಿ ಬೀರಪ್ಪ ಕಾಕ ಜೋಡಿದಿ ಹಿಂಗೆ ಹಾಡಿದೆ ನೀ ಹಿಂಗೇನೆ ಅವ್ರದು ನೀ ಹಿಂಗ ಹಾಡಿದೆ ಅಂತೇಳಿ ಯಾವಾಗ ಮುದೋದಾಗ ಮಾಲಿಂಗಪುರದಾಗ ನೀ ಮಧ್ಯಾಹ್ನ ರಾತ್ರಿ ಬಾರಕ ಹೊಡೋಗಿದಿ ಅಲ್ಲ ಕನಾಳ ಸೊನೆ ಹನುಮಂತ ಗೌಡ ಜೋಡಿ ಹೋಗಿ ಮಲ್ಕೋತೇನಂದ್ರೆ ಗೌಂದಿ ಹೊತ್ಕೊಂಡು ಮಲ್ಕೊಂಡಿವ ಹೌದೌದು ಹಿಂಕಾನೆ ಹೇಳ್ಬಿಟ್ಟಿದೇವ್ರಲ್ಲ ಸಭಾ ಪಂಡಿತರಲ್ಲಿ ಹೌದು ಈ ಕಂದಲಗಾಂವ್ ಗ್ರಾಮದ ಗುರು ಹಿರಿಯರಲ್ಲಿ ಏನ್ರಿಪ್ಪ ಮತ್ತೊಮ್ಮೆ 2ನೇ ಸಂದಿನ ವಂದನೆಗಳನ್ನು ಹೇಳುತ್ತಾ ಅದಕ್ಕೆ ಜ್ಞಾನಿಗಳಾಗಿರತಕ್ಕಂಥವ್ರು ಒಂದು ಕಡೆ ಒಂದು ಮಾತು ಹೇಳ್ತಾರ ಹನುಮಂತ ಏನ್ ಹೇಳ್ಯಾರಿಪ್ಪ ಮಾತ ಮರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ ಮರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ ಹಸುವಿದ್ದು ಫಲವೇನು ಹೈನವಿಲ್ಲದ ನಕ್ಕ ರೂಪವಿದ್ದು ಫಲವೇನು ಗುಣವಿಲ್ಲದ ನಕ್ಕ ನಾನಿದ್ದು ಫಲವೇನು ಚನ್ನಮಲ್ಲಿಕಾರ್ಜುನ ನಿನ್ನ ಜ್ಞಾನವಿಲ್ಲದ ನಕ್ಕ ಹೇಳೋರು ಇದೇ ಮಾತು ಯಾಕೆ ಹೇಳಿದ್ರಿಪ್ಪ ಈ ಮಾತು ಯಾಕೆ ಹೇಳಿದ್ರು ಹಿಂಗಂದ್ರೆ ಏನು ಮರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ ಅಂದ್ರೆ ಏನಿಪ್ಪ ಮಾತ ನೋಡ್ಲಿಕ್ಕೆ ಗಿಡ ಒಂದು ದೊಡ್ಡದಾಗ್ಯದ ಬೆಳೆದು ನಿಂತದ ರಗಡದಾಡದ ಗಿಡ ಬ್ಯಾಸಿಗೆ ಬಿಸಿಲಾಗ ಗಿಡದ ಬಡ್ಡ್ಯಾಗ ಹೋಗಿ ವಿಶ್ರಾಂತಿ ಮಾಡಬೇಕಂದ್ರೆ ಗಿಡಕ್ಕೆ ನೆರಳಿಲ್ಲ ಹಣ್ಣಿಲ್ಲ ಅಂತ ಗಿಡ ತಗೊಂಡು ಮಾಡೋದೇನು ಏನ್ ಮಾಡುದು ಒಲಿ ಸನಿ ಮಾಡುದು ಇನ್ನು ಹಸುವಿದ್ದು ಫಲವೇನು ಹೈನವಿಲ್ಲದ ನಕ್ಕ ಅಂದ್ರೆ ಏನಿಪ್ಪ ಮಾತ ಆಕಳೆಲ್ಲ ನೋಡ್ಲಿಕ್ಕೆ ಬಹಳ ಬಾರಿ ಅದ ಆಕಳ ಕಿಲಾರದ ಆಕಳ ಬಾಲು ಉದ್ದದ ಸುಳಿ ಸುತ್ತದ ಹೌದು ಕರೆ ಏನ್ ಆಕಳ ಹಿಂಡಬೇಕಂತೇಳಿ ಕೆಂಚಲದೊಳಗ ಕೈ ಹಾಕಿದೆ ಅಂದ್ರೆ ಆಕಳ ಕೆಂಚಲದೊಳಗ ಹಾಲಿಲ್ಲ ಇಂತ ಆಕಳ ತಗೊಂಡು ಏನ್ ಮಾಡುದೈತಿ ಇದು ದೊಡ್ಡ ಲಾಭದಾಗ ಇರ್ತಾವಲ್ಲ 10 ನಂಬರ್ ಇನ್ನು ರೂಪವಿದ್ದು ಫಲವೇನು ಗುಣವಿಲ್ಲದ ನಕ್ಕ ಅಂದ್ರೆ ಏನಿಪ್ಪ ನೋಡ್ಲಿಕ್ಕೆಲ್ಲ ಬಹಳ ಚಂದ ಕಾಣ್ತಿ ಐಶ್ವರ್ಯ ರಾಯ್ ನಂಗದಿ ಶಾರುಖ್ ಖಾನ್ ನಂಗ್ ಕಾಣ್ತಿ ಕಾಣ್ತಾವ್ರಲ್ಲ ಕಣ್ಣ ಮುಗಲಿ ಸೀದಾದಿ ಬಣ್ಣಲೆ ಬಹಳ ಬೆಳಗದಿ ಕರೆ ಎಷ್ಟು ಬೆಳಗಿದ್ದರೆ ಮಾಡೋದೇನು ಎಷ್ಟು ಸುದ್ದಿದ್ದರೆ ಮಾಡೋದೇನು ಒಳಗ ಗುಣ ಸುಮಾರಿದ್ದು ಅಂದ್ರ ಏನ್ ಮಾಡುದು ಅದಕ್ಕ ಮನುಷ್ಯನಿಗೆ ಗುಣ ಒಳ್ಳೆದಿರ್ಬೇಕು ಹಗ್ಗತ್ತಿನ ಚಟ ಇರಬಾರ್ದು ಮನಸ್ಸಿದ್ದು ಮಾರಾಯ ಏನಿರಬಾರ್ದು ಹಗ್ಗತ್ತಿನ ಚಟ ಇರಬಾರ್ದು ಹಗ್ಗತ್ತಿನ ಚಟ ಇದ್ರೆ ಎಷ್ಟು ಚಂದಿದ್ರ ತಗೊಂಡು ಮಾಡೋದೇನೈತಿ ನಾವು ನಿನಗೊಂದು ಮಾತು ಹೇಳೋದ ಹಿರಿಯರ ಶಾಸ್ತ್ರ ಹೇಳ್ಯಾರ ಏನಪ್ಪ ಹುಟ್ಟಿದ ಗುಣ ಒಮ್ಮೆ ಹುಗುಳುತನ ಹೋಗುದಿಲ್ಲತ್ತವು ಅದು ಎಂದ ಹೋಗ್ತದ ಅವಾಗೆ ಹೋಗುದು ಏನು ಅವಾಗೆ ಹಂಗ ನೀ ಏನ್ ಮಾಡ್ತಿ ಮಾಡು ಮೊದಲು ಹುಟ್ಟ ಹೋದ್ರೆ ಅದನ್ನ ಏನು ಮಾಡಕ್ ಆಗುದಿಲ್ಲ ಹೋಗುದಿಲ್ಲ ಅವು ಹೋಗಂಗಿಲ್ಲ ಅದಕ್ಕೆ ಹೇಳ್ತಾರೆ ಜ್ಞಾನಿಗಳು ಏನಂತ ನಂಬಲೆ ಮನವೇ ಹಂಬಲಸಿ ಕೆಡಬೇಡ ನಂಬಲೆ ಮನವೇ ಹಂಬಲಸಿ ಕೆಡಬೇಡ ಸಂಬ ನೊಲುಮೆಗೆ ನಂಬಿಗೆನೇ ಕಾರಣ ದೇವರನ್ನು ನಂಬಿ ಜಗತ್ತಿನೊಳಗೆ ಯಾರು ಕೆಟ್ಟಿಲ್ಲ ಜಗತ್ತಿನೊಳಗೆ ದೇವರನ್ನು ಕೆಣಕಿ ಯಾರೂ ಉಳಿದಿಲ್ಲ ಹೇಳ್ತಾರ ಜ್ಞಾನಿಗಳು ಹಾಗಾದ್ರಲ್ಲ ಮನುಷ್ಯದ ಮಾರಾಯನ ಒಂದು ಮಾತಾಡಂತವೆಲ್ಲರೂ ಲಕ್ಷಿಟ್ಟು ಕೇಳಿರಿ ಏನ್ ಯಾರು ಹಾಡ ಬರೆಯವನು ಅವನೇ ಹಾಡವನು ಅವನೇ ಏನ್ ಹೇಳಿ ಗೊತ್ತೇನು ಏನ್ ಯಾರು ಕರೀದಾರು ಹಾಡಿ ಹೊತ್ತು ಸಿದ್ಧರು ಜಗ ತಿರುಗ್ಯಾರು ಎಲ್ಲ ಅವರಿಗೆ ಮನಿ ಮಠ ಹೌದು ಮತ್ತ ಸಿದ್ಧರೆಲ್ಲ ಜಾಡಿ ಹೊತ್ತು ಜಗ ತಿರುಗ್ಯಾರ ಇಲ್ಲ ಅವರಿಗೆ ಮನಿ ಮಠ ಅಂದ್ರೆ ನೀವೆಲ್ಲಿದ್ದು ಬಂದ್ರಿ ಅಂತ ನಿಮ್ಮ ಮಠನೇ ಇಲ್ಲ ನಿಮಗ ಮನಿನೂ ಇಲ್ಲ ಮಠನೂ ಇಲ್ಲ ಅಲ್ಲ ನೀವೆಲ್ಲಿದ್ದು ಬಂದ್ರಿ ಯಾಗಿನ ಬೇದ್ರ ದಪ್ಪ ಒಂದು ಮಾತು ಹೇಳವ ಏನತ್ರಿ ಏ ಚೊಣ್ಣೆ ಆಬಾನಗರ ತರ ಚೊಣ್ಣೆ ಸಡ್ಲಾಡಿ ನಿನ್ನಂದವ ಅಂದ್ರಲ್ಲ ಮಾನಸಿದ ಮಾರಾಯರ ನಿಮಗೊಂದು ಮಾತು ಹೇಳ್ತೀನು ಏನು ನೋಡು ನಾವೆಂದೂ ಕೆಣಕಂಗಿಲ್ಲ
ಹೌದು, ಕೆಣಕುದಿಲ್ಲ. ನಾವೆಂದೂ ಕೆಣಕಂಗಿಲ್ಲ. ಕೆಣಕಿದವರಿಗೆ ತಿನ್ಕೋತಾರ ಬಿಡು ಮಕ್ಕಳು ನಾವಲ್ಲ. ನಿನ್ನ ತಿಳಿಯಾಗಿರ್ಲಿ. ತಿನಿಕಿ ಹಂಡಿ ಹಾಕಿಬೇಕಾದ ಒಂದು ಮಾತು ಹೇಳವ. ಏನು? ನಾವು ಹೋದ ಪಾರದೊಳಗೆ ಒಂದು ಮಾತೇನು ಕೇಳ್ತೀವಿ ಅಂತಂದ್ರ ಏನು? 4 ಮಂದಿ ಮಕ್ಕಳು ಅಮೋಕ್ಷದ ಮುತ್ತಾಗ 4 ಮಂದಿಗೆ 21 ಮಂದಿ, 21 ಮಂದಿಗೆ 1700 ಮಂದಿ, 1700 ಮಂದಿಗೆ ಶತಕೋಟಿ ಸಿದ್ರು. ಹೌದಲ್ಲ? ಹಿಂಗ ಅಂದ ಕಾಲಕ್ಕೆ ಅವಾತಾನ ಶತಕೋಟಿ ಸಿದ್ರ ಅಂದ್ರೆ ತೀರ್ಕೊಂಡಿದ್ರಂದ್ರೆ ಕಡಿಮೆ ಆಗಿತ್ತು, ಆಗ್ಬೇಕಾಗಿತ್ತು. ಹುಟ್ಟಿದ್ರಂದ್ರೆ ಹೆಚ್ಚಾಗಬೇಕಾಗಿತ್ತು. ಅಣ್ಣ ಏನಂತ ಎಲ್ಲ ಮಾಡ್ಯಾರ ಅವ್ರು ತಾನವ ಮಾನಸಿದ ಮಾರ. ನಿಮಗೊಂದು ಮಾತು ಹೇಳ್ತೀನು. ಏನು? ಇವತ್ತ ಶತಕೋಟಿ ಸಿದ್ಧರ ಹೆಸರು ಹೇಳಿ ಮಂಗಳಾರತಿ ನೀ ಮಾಡು. ಇರ್ಲಿಲ್ಲ ಅಂದ್ರೆ ನೀ ಏನು ಕೇಳ್ತಿ? ಮಾಳಿಂಗ್ರಾಯ ಮಕ್ಕಳ ಹೆಸರು, ಮೊಮ್ಮಕ್ಕಳ ಹೆಸರು, ಗಿರಿ ಮೊಮ್ಮಕ್ಕಳ ಹೆಸರು ಏನು ಕೇಳ್ತಿ? ಕೇಳಿದ ಹೇಳಿ ಮಂಗಳಾರತಿ ಮಾಡ್ಲಿಕ್ಕೆ ನೀವು ಬಾಬಾನಗರ ಬೇಡತ್ತೀವಿ. ಮತ್ತ ಅಂದ್ರ ಏನು ತಿಳ್ಕೊಂಡಿದಿ? ಬಾಬಾನಗರದವ್ರು ಇಲ್ಲಿ ಗೋಟೆ ಆಡಕ್ ಬಂದಾರ ತಿಳ್ಕೊಂಡಿದಿ? ನೀ ಏನು ಕೇಳಿದಿ? 4 ಮಂದಿಗೆ ಏನು ಚಾದ ಐತಿ ಅಂತ ಕೇಳಿದಾಗ ತೆಳಗಿನ ಊರಾಗಿನ ಮಠದೊಳಗೆ ಇಬ್ಬರಿಗೆ ಐತಿ, ಹೊರಗಿನ ಮಠದೊಳಗೆ ಇಬ್ಬರಿಗೆ ಚಾದ ಐತಿ ಅಂತ ನಾವ್ ಹೇಳಿದೆವು. ಹೇಳಿದಲ್ಲ? ನೀ ಬರೀ ಹೆಸರು ಕೇಳಲಿಕ್ಕಂದ್ರ ಹೆಸರು ಹೇಳುತ್ತಾನ ಮಂಗಳಾರತಿನೇ ಮಾಡುದಿಲ್ಲ. ಮತ್ತೆ ನೀ 1000 ಶತಕೋಟಿ ಸಿದ್ಧ ಹೆಸರು ಹೇಳಿ ನೀ ಮಂಗಳಾರತಿ ಮಾಡು. ಮಕ್ಕಳು ಮೊಮ್ಮಕ್ಕಳು ಗಿರಿ ಮೊಮ್ಮಕ್ಕಳ ಹೆಸರು ಹೇಳಿ ಮಂಗಳಾರತಿ ನಾ ಮಾಡ್ತೇನೆ. ಹೌದಾ? ಇನ್ನು ಜಾಡಿ ಹೊತ್ತು ಸಿದ್ಧರು ಜಗ ತಿರುಗ್ಯಾರೋ ಇಲ್ಲ ಅವರಿಗೆ ಮನಿ ಮಠ ಹಾಡಿದಿ ಹಾಡ್ಯಾರಲ್ಲ. ಜಾಡಿ ಹೊತ್ತು ಸಿದ್ಧರು ಜಗ ತಿರುಗ್ಯಾರೋ ಇಲ್ಲ ಅವರಿಗೆ ಮನಿ ಮಠ ಅಂತೇಳಿ ನೀ ಹಾಡಿದಿ. ನಿಮ್ಮ ಮಠ ಮನಿ ಒಳಗ ಅವರಿಗೆ ನಮ್ಮ ಯಾರಿಗೆ ಮಠನೂ ಇಲ್ಲ ಮನಿನೂ ಇಲ್ಲ ಅಂತೇಳಿ ಹೇಳಿ ಸಿದ್ಧ ಮಾಡಿ ಮಂಗಳಾರತಿ ನೀ ಮಾಡು. ಮನಿ ಮಠ ಅದ ಅಂತೇಳಿ ಸಿದ್ಧ ಮಾಡಿ ಮಂಗಳಾರತಿ ನಾವು ಮಾಡ್ತೇವೆ. ಹೌದಾ? ಇವನು ಕಚ್ಚಿ ಕಳೆದಿತ್ತು. ಕಚ್ಚಿ ಎಲ್ಲರೂ ನೀ ತಿಳ್ಕೊಂಡಿರ್ಬೇಕು. ಎಲ್ಲರೂ ಪ್ಯಾಂಟ್ನವ್ರು ಬಂದಾರ, ಸಣ್ಣ ಹುಡುಗರು ಬೆದರ್ಸ್ಕೋಬೇಕಂತೇಳಿ ತಿಳ್ಕೊಂಡಿದ್ದೀನಿ ನೋಡಿ. ನಿಮ್ಮಂತವ್ರು ನೆಟ್ಟೋ ಮಂದಿ ಕಿಶದ ಹಾಕೊಂಡು ತಿರುಗಾಡಿವ್ ನಾವು. ಸುಮ್ಮಿನ ನಿನಗ ಕಿಮ್ಮತ್ತು ಕುಡ್ದು ನಿನ್ನ ವಯಸ್ಸು ಕಿಮ್ಮತ್ತು ಕೊಡ್ಬೇಕಂತ ಕೊಡ್ತೀವಿ ಹೊಟ್ಟೆ. ಹೌದೌದು. ಇನ್ನೊಂದು ಮಾತ ಏನೋ ಹಾಳಿದ್ ಹೆಂಗಾಗ್ಲಿಕ್ಕಂದ್ರ ಹೆಂಗ ಒಮ್ಮೆ ರಾಜ್ಯ ಪ್ಯಾಟಿಗೆ ಹೋಗಿದ್ದತ್ತ. ಎಲ್ಲಿ? ಅಡವಿಗೆ. ಅಡವಿಗೆ ಮತ್ತ ಅಡವಿಗೆ ಹೋಗ್ಬಿಟ್ಟು ಪ್ಯಾಟಿಗೆ ಹೋಗ್ತಾರ ತಿಳ್ಕೊಂಡಿನಿ. ಇಲ್ಲ ಅಡವಿಗೆ ಹೋಗ್ತ ಅಡವಿಗೆ ಪ್ಯಾಟಿಗೆ ಹೋಗಿದ್ದತ್ತ. ಚಂತಾನ ತಿರುಗಾಡ್ರು ಒಂದು ಬ್ಯಾಟ್ ಸಿಗ್ಲಿಲ್ಲ, ತುಳಿ ಸಿಗ್ಲಿಲ್ಲ ಇವನಿಗೆ. ಹೌದೌದಲ್ಲ? ಎಲ್ಲಾ ಕೈಯಾಗ ಸಜ್ಜಿತ್ತು, ಬಂದೂಕಿತ್ತು, ಚಾಪಿ ಅವ್ ಹತ್ತಾರಿದ್ದು ಎಲ್ಲ ಇತ್ತು. ಕರೆ ರಗಡಿತ್ತು. ಚಂತಾನ ಇತ್ತು, ಹುಲಿ ಸಿಗ್ಲಿಲ್ಲತ್ತ. ಸಂಜೆ 3-4 ಗಂಟೆ ಆಗತ್ತ. ಎಲ್ಲಾ ಸೈನಿಕರನ್ನ ಬಂದೂಕದ ಕೊಟ್ಟು ಮನಿಗ್ ಕಳಿಸಿದತ್ತ. ಯಾಕ? ರಾಜವಾಡ ಕಳಿಸಿದ. ಇನ್ನೇನು ಬ್ಯಾಟ್ ಸಿಗುದಿಲ್ಲ ಅಂತೇಳಿ ಇನ್ ನಾನು ಕೈಕಾಲು ಮುಖ ತಕೊಂಡು ಹೋಗ್ಬೇಕಂತೇಳಿ ಹಳದಾಗಿರೋ ಕೈಕಾಲು ಮುಖ ತಕೊಂಡು ಮ್ಯಾಲ ಬಂದತ್ತಿವ. ಹೊಳ್ಳಿ ನಿಂತತ್ತ. ಆ ಮ್ಯಾಲ ಬಂದ ಹೊಳ್ಳಿ ನಿಂತ ನೋಡತ್ತ ಒಂದು ಹುಲಿನ ಎದುರಿಗೆ ಬತ್ತತ್ತ. ಹುಲಿ ಎದುರಿಗೆ ಬತ್ತತ್ತ. ಬಂದೂಕ ಜಂಬೆ ಎಲ್ಲ ಊರ ಕೊಟ್ಟು ಕಳ್ಸ್ಯಾನ ಮನಿಗೆ ರಾಜವಾಡಕ್ಕ. ಏನ್ ಹುಲಿ ಎದುರಿಗೆ ಬರ್ಲಾಕತೈತಿ. ಹುಲಿ ಏನಿದ್ದೈತಿ ಬಾಟ ಕಿಶೆದಾಗ ಬಂದೂಕ ಲೈಸೆನ್ಸ್ ಇತ್ತತ್ತ. ಬಂದೂಕ ಲೈಸೆನ್ಸ್ ಹುಲಿಗೆ ತೋರಿಸಿ ನೋಡಿಲ್ಲಿ ಲೈಸೆನ್ಸ್ ಇದ್ದಿದ್ದತ್ತ. ನಂತಾಕ್ ಬಂದೂಕ ಐತಿ ಬರಬೇಡ. ಅಲ್ಲ ಹುಲಿ ಬಂದೂಕ ಲೈಸೆನ್ಸ್ ಕಳಿಸ್ತೈತ್ರಿ. ಹಂಗ ಮಾನಸಿನ ಮಾರ ನೀವು ಬರೀ ಲೈಸೆನ್ಸ್ ತೋರಿದ್ರೆ ಅಂಜು ಮಕ್ಕಳು ನಾವಲ್ಲ. ಇದು ನಿಮ್ಗೆ ತಿಳಿಯಾಗಿರ್ಲಿ. ಹೌದೌದು. ಇನ್ನು ಬಾಳ ಮಾತಾಡಲಾರ್ದೇನೆ ಹೌದು ವಿಷಯಕ್ಕೆ ಬರ್ಬೇಕಾಗಿತ್ತು. ಈಗ ಹೋರ್ಲ ನಮ್ಮ ಸಾಮಾನ ಮಾರಾಯ ಮೊದಲೊಂದ್ 2 ಮಾತು ಕೇಳಿದ್ರು. ಅವರು ಏನು ಕೇಳಿದ್ರು ಅಂತ ಕೇಳಿದ್ರ ಏನದು? ಪಾರ್ವತ ದೇವಿ ಗರ್ಭ ಧರಿಸಿ ಎಷ್ಟು ಮಂದಿ ಮಕ್ಕಳಿಗೆ ಹಡದ. ಮತ್ತು ಅದೇ ಪಾರ್ವತ ದೇವಿ ಅಂಗೈಯೊಳಗ ಮಣ್ಣನ್ನು ಕಲಿಸಿ ಒಂದು ಗೊಂಬಿ ಮಾಡ್ಯಾಳ. ಅದೇ ಗೊಂಬಿಗೆ ಜೀವಕಾಲ ತುಂಬಿದಾಗ ಪರಮಾತ್ಮನ ಸೇವಾ ಮಾಡ್ಯಾದ. ಆ ಖುಷಿನ ಹೆಸರೇನು, ಎಷ್ಟು ದಿವಸ ಮಾಡ್ಯಾನ ಅಂತ ಕೇಳಿದ್ರು ಅವರು. ಕೇಳಿದ್ರಿ? ನಾವು ಉತ್ತರ ಏನ್ ಹೇಳಿನಿ? ಏನು? ಪಾರ್ವತ ದೇವಿ ಗರ್ಭ ಧರಿಸಿ ಅಶೋಕ ಸುಂದರಿ ಅಂತೇಳಿ ಮಗ ನಡೆದ. ಇನ್ನ ಅಂಗೈಯೊಳಗ ಅಮೋಕ್ಷದ ಹುಟ್ಟಾರ ಅಂತೇಳಿ ನಿಮ್ಮ ಅಮೋಕ್ಷದ ಮಟ್ಟಮಾನವರೇ ಬಹಳಷ್ಟು ಮಂದಿ ಹೇಳ್ತಾರ. ಹೌದಾ? ಇದು ಕರೆ ಇದ್ರ ಒಪ್ಪುಗೋರಿ. ಕರೆ ಇರ್ಲಿಲ್ಲ ಅಂದ್ರೆ ಮುಂದಿನ ಸಂಧಿಗೆ ಹೇಳೋದು ಬೇಡ್ರಿ, ಉತ್ತರ ಹೇಳ ತಿಳಿನಿಲ್ರಿ. ಹೇಳತ್ ತಿಳಿದಿಲ್ರಿ. ಅದ ಕಲ್ಲಾಗ ಕೆಸರಾಗ ಕಲ್ಲಿಟ್ಟು ದಾಟವ್ರ ನಾವು ನೀವು ಉತ್ತ ಕರೆಕ್ಟ್
ಗೊತ್ತು ಒಪ್ಪಬಹುದು. ಇಲ್ಲಂದ್ರ ನೀವ್ ಹೇಳಿದ ಉತ್ತರ ತಪ್ಪದ, ಉತ್ತರ ಹಿಂಗೈತೆ ಅಂತ ಹೇಳಿ ನೀವು ಮಂಗಳಾರತಿ ಮಾಡಬೇಕು. ಹೌದು ಮತ್ತ ಅಲ್ಲ ಮುಂದಿನ ಸಂಧಿಗೆ ಹೇಳು, ಮುಂದಿನ ಸಂಧಿಗೆ ಹೇಳು, ಕೆಸರ ಕಲ್ಲಿಟ್ಟು ದಾಟಬೇಡ. ಯಾರು ಹೇಳ್ಯಾರ ನಿಮಗ? ನಾ ಹೇಳೇನು. ಉತ್ತರ ಕರೆಕ್ಟ್ ಇದ್ರೆ ಒಪ್ಪಗೋರಿ, ಅಲ್ಲಂದ್ರೆ ಉತ್ತರ ಹೇಳ್ರಿ. ಹೌದು ಖರೇದ. ಅದು ಮತ್ತೆ ಇನ್ನೊಂದು ಮಾತು ಹೇಳಿದ್ರು ಅವರು. 1ನೇ ಭಾಗದಾಗ ಹೇಳುದಿಲ್ಲ, 2ನೇ ಭಾಗದಾಗ ಹೇಳುದಿಲ್ಲ, 8ನೇ ಭಾಗದಾಗ ಹೇಳ್ಬೇಕತ್ ನೋಡ್ರಿ. ಇವ್ರು ಹೆಂಗದ ಗೊತ್ತ? ವ್ಯಾಸ ಋಷಿ ಮೊಮ್ಮಕ್ಕಳು ಇವ್ರು, ಮರಿ ಮೊಮ್ಮಕ್ಕಳು. ಅಂದ್ರೆ ನೀವ್ ಕೇಳಿದ ಬುಕ್ನಾಗ ಹೇಳ್ಬೇಕಂತೇನು ಶಾಸ್ತ್ರ ಐತೇನು? ಇಲ್ಲ. ಬರ್ಲಕ್ 100 ದಾರಿ ಇದಾವು. ಹಿಂಗ್ ತೆರೆ ಮೇಲೆ ಮ್ಯಾಗ ಬರ್ತೈತಿ, ಹಿಂಗ್ ಚಡ್ಚನ ಮ್ಯಾಗ ಹಾಸಿ ಹಿಂಗ್ ಒಳಗೆ ಎಲ್ಲ ಆದ ಕೂಡ ಮಾಡಿಸಿದ ಮಾರ ಎಂತವ. ಏನಂದ್ರಿ? ಆಗಿನ ಜಾಗೃತಿ ಪುರ ಈಗಿನ ಹುಲಜಂತಿ. ಶಿವ ಪಾರ್ವತಿಯರ ಜಾಗೃತಿ ಪುರ ಭೂಮಿಗಳು ಮಲಿ ಹಾಲು ಭೂಮಿಗೆ ಬಿದ್ದು ವ್ಯರ್ಥ ಆಗಬರುತ್ತೇಳಿ ಮಣ್ಣಿನೊಳಗೆ ಹಾಲು ಕಲಿಸಿ ಹೇಳಿ ಗೊಂಬಿ ತಯಾರು ಮಾಡಿದ್ರು. ಅವರೇ ಮುಂದೆ ಮುದ್ದಾಯಿ ಮುತ್ತುಗೊಂಡಂತೇಳಿ ಬೆಳಕಿಗೆ ಬಂದ್ರು. ಅವರಿಂದ ಹಾಲು ಮತ್ತ ಹುಟ್ಟ್ಯದ ಹೇಳ್ಯಾಕ್ರಿ. ಹೌದಿಲ್ಲ? ಹೌದು. ನಿನಗೊಂದು ಮಾತು ಹೇಳ್ತೀನಿ ನಮ್ಮ ಮನಸ್ಸಿದ ಮಾರಾಯ. ಏನ್ ಹೇಳ್ತೀರಿ? ಹಂಗ ಪಾರ್ವತದಿಂದ ಮುದ್ದಾಯಿ ಮುದ್ದುಗೊಂಡು ಹುಟ್ಟ್ಯಾರ, ಅವರಿಂದ ಹಾಲು ಮತ್ತ ಬೆಳಕಿಗೆ ಬಂದದ. ನಿನಗ ಪಾರ್ವತಾದೇವಿ ಗರ್ಭವನ್ನು ಧರಿಸಿ ಎಷ್ಟು ಮಂದಿ ಮಕ್ಕಳಿಗೆ ಹಡದಾರ. ಅವ್ರ ಮಕ್ಕಳ ಹೆಸರೇನು ನೀ ಏನು ಕೇಳಿದ ನೋಡು. ಮುತ್ತಾಯಿ ಮುದ್ದುಗೊಂಡ ಮಕ್ಕಳ ಹೆಸರಿಗೆ ಸದ್ಯಕ್ಕ ಹಾಲು ಮತ್ತದೊಳಗೆ ಹುಟ್ಟ್ಯಾರಂದ್ರ ಹಾಲು ಮತ್ತು ಬುಕ್ಕಾದ ಒಂದು 100 ಬುಕ್ಕಾದ ಹುಡುಕ್ಯಾರ ಹೆಸರು ಸಿಗ್ತಾವ. ಹಾಲು ಮತ್ತು ಬುಕ್ಕಾದಾಗ ಹೆಸರು ಅದಾವ, ಹಿಂಗೆ ಹುಟ್ಟ್ಯಾರ ಅಂತ ಹೇಳ್ತಾರ. ಹೌದಾ? ನೀ ಅದರಂತೆ ಪಾರ್ವತಾದೇವಿ ಗರ್ಭ ಧರಿಸಿ ಹಡದಾವ ಅಂತ ಹೇಳ್ತಂದ್ರ ಹಾಲು ಮತ್ತದ ಬುಕ್ಕಾದೊಳಗೆ ಒಂದರೇ ತೋರಿಸಿದ್ರೆ ಇವತ್ತಿನ ಕುಂಡಿ ಬಡ್ಡ್ಯಾಗ ಹಾಯ್ತಿನ. ಹೌದಾ? ವಿಷಯ ಏನೈತಿ? ಹಾಲು ಮತದೊಳಗೆ ಕೇಳತ್ತೇವೆ ಮೊದಲು ಕಮಿಟಿ ಅವರು ಮಾಡ್ಯಾರ. ಹೌದು. ಹಾಲು ಮತದೊಳಗೆ ಕೇಳತ್ತೇಳ. ಇವತ್ತು ಹಾಲು ಮತದ ಬುಕ್ಕಾದೊಳಗ ನೀ ತೋರಿಸಿದ್ರೆ ಇವತ್ತು ನಿನ್ನ ಕುಂಡಿ ಬಡ್ಡ್ಯಾಗ ಹಾಯ್ತಿನ. ಎಷ್ಟನೇ ಭಾಗನ ತೋರಿಸ್ತಿ? ತೋರ್ಸ್. ಹಾಲು ಮತದೊಳಗ ಬರೇ ಯಾರಿಗೆ ಮಾತಾಡ ಅಲ್ಲದು. ಪಾಪ ಇವ ಏನ್ ಮಾಡ್ಬೇಕ್ರಿ? ಹಿಂಗೂ ಪಗಾರ ಕೊಡ್ತಾರ. ಮತ್ತೆ ಇವ್ನ ಕೆಲಸ ಇವನು ಆಶಾಸ್ತ್ರ 18 ಪುರಾಣ ಇವನು ಒಂದ್ ಸ್ವಲ್ಪ ಮಾಡಬೇಕಾಗತ್ತೆ. ಇನ್ನು ನಾವೊಂದು 3 ಮಾತು ಕೇಳ್ತೀವು. ಏನು? ಅರಿಕೆರ ಮನಿ ಬೆವರಿಗೆ ಗುರುಮನಿ. ಗುರುಮನಿ ಮಾಯಮಕನಾಪುರ ಶಿವಸ್ಥಾನ ಗದ್ದಿಗತ್ತಿರಿ. ಬೆವರಿಗೆ ಯಾಕೆ ಗುರುಮನಿ ಎತ್ತೀರಿ ಅಂದ ಕೂಡಲೇ ಹೇಳಿದ್ರು ಅವರು. ಏನ್ ಹೇಳಿದ್ರಪ್ಪ? ಮಾಧುಲಿಂಗ ಮಾದೇವನ ಅವತಾರ. 4 ಮಂದಿ ಧರ್ಮರು ಕೂಡ ಧರ್ಮದ ಕಟ್ಟಿ ಕಟ್ಟಿದ್ರು. ಧರ್ಮದ ಕಟ್ಟಿ ಶಾಂತ ಆಗೋಲಾಗಿತ್ತು. ಮಾಧುಲಿಂಗ ಹೋಗಿ ಧರ್ಮದ ಕಟ್ಟಿ ಶಾಂತ ಮಾಡಿದ್ರೆ ಅದಕ್ಕೆ ಗುರುಮನಿ ಅಂದ್ರತ್ತ. ಅಲ್ಲಿ ಒಂದು ಕಲ್ಲರತ್ತ ಮನುಷ್ಯದ ಪೂಜಾರಿ ನಾನೇ ಕಲ್ಲರಿ ಹೊಡ್ಕೋತೀವಿ. ನೀವೇ ಕೊಡ್ಕೋತೀರಿ ಅವ್ರ ಇದ್ರ ಸಲ? ಅಲ್ಲ, ಗುರುಮನಿ ಅಂದ್ರೆ ಏನ್ರಿ? ನಮಗೆ ಶೆಡ್ಯಾನ ಗುರುಮನಿ, ಹುಣ್ಣೂರು ಗುರುಮನಿ. ಎಲ್ಲಿ ಬೀರಪ್ಪನೇ ಅದ ಅಲ್ಲಿ ಬೀರಪ್ಪನೇ ಅದ. ಹೌದು. ಹೌದಿಲ್ಲ? ಹೌದು. ಹಂಗ ನಿಮ್ಮ ಬೆವರಿಗೆ ಗ್ರಾಮದೊಳಗ ಗುರುಮನಿ ಅಂತೀರಿ. ಅಲ್ಲಿ ಯಾರು ಗುರುಗಳು ಅದನ್ನ ಹೇಳ್ರಿ. ಕಟ್ಟಿ ಪಿಟ್ಟಿ ಕೇಳಿಲ್ಲಪ್ಪ. ಅದಕ್ಕೆ ಹೆಂಗ ಧರ್ಮದ ಯಾವ ಬೆವರಿಗೆ ಊರಿಗೆ ಹೆಂಗ ಗುರುಮನಿ ಅಂದ್ರಿ? ಮತ್ ಇನ್ನೊಂದು ಮಾತು ಕೇಳ್ತೇವೆ ನಾವು. ಏನ್ರಿ? ಕಲ್ಲೂರಿಗೆ ಯಾಕೆ ಕಡಿಮೆ ಮಠ ಅಂತಾರಂದ್ರ ಆ ಕಲ್ಲೂರು ಆ ಕಡೆ ತೆಳಗ ಮಠ ಇಲ್ಲತ್ತ, ಅದಕ್ ಕಡಿಮೆ ಮಠ ಅಂತಾರತ್ತ. ಕಲ್ಲೂರು ಹಚ್ಚಿ ಕಡೆ ಅಮೋಕ್ಷದ ಗುಡಿ ತೋರಿಸ್ಲಿ ನಿನಗ? ಬೋತೆ ಹೋಗ ಕಾಣಿಸಲ್ಲ. ಅಲ್ಲ, ಕಲ್ಲೂರು ಹಚ್ಚಿ ಕಡೆ ಅಮೋಕ್ಷದ ಗುಡಿನೇ ಇಲ್ಲ. ಹಿಂಗೆ ಕಡಿಮೆ ವಿಷಯ ಗೊತ್ತಿತ್ತು, ಬರ್ತಿತ್ತು ಮಾತಾಡ್ರಿ. ಹೌದು. ಕಲ್ಲೂರಿಗೆ ಕಡಿ ಮಠ ಅಂದ್ರ ಕಡಿರಂದ್ರ ಅದ್ರ ಮುಂದೆ ಮಠ ಆಗಬಾರದು. ಹೌದು. ಮತ್ತ ಯಾಕ್ರಿ? ಸುಮ್ನೆ ಕಡಿ ಮಗ ಆತಾರ, ಕಡಿ ಹುಟ್ಟು ಮಗ ಆತಾರ. ಕಡಿ ಹುಟ್ಟು ಮಗ ಕಡಿ ಮಗ ಅಂದ್ರ ಮುಂದ ಅವ ಆದ್ಮೇಲೆ ಮುಂದೆ ಮಕ್ಕಳಾಗಿರುದಿಲ್ಲ, ಅದಕ್ಕೆ ಕಡಿ ಮಗ ಆತಾರ. ಹೌದು. ಇದಕ್ ಕಡಿ ಮಠ ಅಂದ್ರೆ ಮುಂದೆ ಮಠ ಆಗ್ಯಾವ ಇಲ್ಲೋ? ಇದನ್ನ ಕೇಳಿವ್ ನಾವು. ರಬ್ಬಲ್ ತಿಳ್ಕೊತ ಕೂತಾರ ಅವ್ರು. ಸುಮ್ಮನೆ ಯಾನ್ರಿ ಅಂತ ಹೇಳುದು. ನಿನ್ನ ಚೊಂಡಿ ಸಡ್ಲ ಆಗೈತಿ, ನಿನ್ನ ಪ್ಯಾಂಟ್ ಉಸ್ತೈತಿ. ಇದೊಂದು ಬಾಯ್ಪಾಟ್ ಮಾಡಿ ನನ್ನ ಪ್ಯಾಂಟ್ ಸಡ್ಲ ಆತ, ನಿನ್ನ ಕಚ್ಚಿ ಕಳೆಯಂಗಿಲ್ಲ ತಿಳ್ಕೊಂಡಿದ್ದೇನೆ. ನೋಡು, ನೀ ಮತ್ತವ್ರಿಗೆ 1 ಬಟ್ಟೆ ಮಾಡಿದ್ರೆ ನಿನ್ನ ಕಡೆ 3 ಬಟ್ಟೆ ಇರ್ತಾವ, ಅದನ್ನ ತಿಳ್ಕೊಬೇಕು ಮೊದಲ. ಹೌದು. ಮತ್ತ ಅಲ್ಲ, ನೀ ಇಟ್ಟು ಮಾತಾಡೋ ಬಾ ದೊಡ್ಡ ಶಾಣೆ ಆತ ತಿಳ್ಕೊಂಡಿನಿ. ಹಂಗೇನೋಪ್ಪ? ಸುಮ್ಮೇನೋ ಮನಸಿದ ಮಾರಾಯ. ಬಹಳ ಮಂದಿ ದೊಡ್ಡ ಕಲಾವಿದರ ಜೊತೆ ಹಾಡ್ಯಾನ, ಬೀರನ ಮಾರಾಯ ಜೊತೆ ಹಾಡ್ಯಾನ ಅಂತೇಳಿ ನಿನಗೆ ಕಿಮ್ಮತ್ತು ಕೊಡ್ತಾರ ಅಷ್ಟೇ. ಏನು ಮಣ್ಣು ಇಲ್ಲ ನಿನಗ 3 ಮಣ್ಣು ಬರುದಿಲ್ಲ. ಮತ್ತ ಇದೇನು ಕಲ್ತಿದ್ ಇದನ್ನ ಬಿಟ್ರೆ ಮತ್ತೊಂದು ಏನು ಬರುದಿಲ್ಲ ನಿನಗ. ಅಲ್ಲ, ನಿಮ್ಮ ಮಂದ್ರೂಪ್ ಮಾರಾಯ ಮನಿಮೆ ಮಾರಾಯ ಹಾಡಿದವ್ರದೇವ್ ನಾವು. ಹೌದು. ಮತ್ತ
ಸುಮ್ಮನೆ ಇನ್ನೊಂದು ಮಾತು ಕೇಳಿದ್ರು ನಮಗ ಏನ್ ಕೇಳ್ಯಾರಪ್ಪ ಮಾಳಿಂಗರಾಯನ ಮಕ್ಕಳು ಮೊಮ್ಮಕ್ಕಳು ನೀ ಏನ್ ಕೇಳಿದಿ ಏನು ಪವಾಡ ಮಾಡ್ತಾರೆ ತಿಳಿದಿ ಇಂತಲ್ಲಿ ಪವಾಡ ಮಾಡ್ತಾರೆ ತಿಳಿನು ಎಲ್ಲಿ ಮೊಮ್ಮಕ್ಕಳು ಗುಡಿರಾವ್ ತಿಳಿದಿ ಇಂತಲ್ಲಿ ಗುಡಿರಾವ್ ತಿಳಿನು ಹೌದು ಮುಂದಿನ ಸಂಧಿಗೆ ಎಲ್ಲಾರದು ಹೆಸರು ಬೇಕಾಗಿತ್ತಂದ್ರ ನೀ ಶತಕೋಟಿ ಸಿದ್ಧರ ಹೆಸರು ಹೇಳು ಎಲ್ಲಾರದು ಒಬ್ಬೊಬ್ರದ್ದು ಹೆಸರು ಹೇಳಿಲ್ಲ ಅಂದ್ರೆ ಇವತ್ತು ನನ್ನ ಮಂಗಳಾರತಿ ಮಾಡ್ಲಿಕ್ಕೆ ಬಿಡಬೇಡಿ ಶತಕೋಟಿ ಸಿದ್ಧರ ಹೆಸರು ನೀ ಹೇಳ್ಬೇಕು ಮತ್ತಿಲ್ಲಿ ಹೇಳಬೇಕಲ್ಲ ಪೊಕಾಟೇನು ನೀನೇ ಅಂದಿದಿ ಬಾಯ್ಲೆ ಬಾಯ್ಲೆ ನೀನೇ ಅಂದಿದಿ ಡಬಲ್ ರೊಕ್ಕ ಅಲ್ಲಿ ಕೇಳು ಕಮಿಟಿ ಅವ್ರು ಹೇಳಿದ್ರೆ ಡಬಲ್ ರೊಕ್ಕ ಲಕ್ಕತ್ತಾರ ಜೀಪ್ ಹೋಗಿ ಡೊಯ್ ಕುಂದ್ರಬೇಡ ಮತ್ತ ಅದಕ್ಕಲ್ಲಿ ಪತ್ರನೇ ಹಿಡ್ದಾರ ಅವ್ರು ಅದಕ್ಕಿಲ್ಲ ಆತ್ಮೀಯ ಬಂಧುಗಳೇ ಬಹಳ ಮಾತಾಡಿ ದೈವಕ್ಕೆ ಬೇಸರ ಆಗಲಾರ್ದೇನೆ ನೀ ಏನ್ ನನ್ನ ಪ್ರಶ್ನೆ ಕೂತ್ರ ಹೇಳಿದ್ರು ಅದ್ರ ಮುಖ್ಯ ಸರಿಯಾಗಿ ಬಂದಿಲ್ಲ ನೀ ಅದ್ರ ವಿಷಯ ನಿನ್ಗೆ ಗೊತ್ತಿಲ್ಲ ಬಾದ್ರನೇ ಹೋಗ್ಬೇಕಲ್ಲ ಅಲ್ಲಿ ಅದಕ್ಕಿಲ್ಲಿ ಬಹಳ ಮಾತಾಡಲಾರ್ದೇನೆ 4 ನುಡಿ ಚಾಲ ಹಾಡಿ ಮತ್ತ ಆ ಮುಂದಿನ ಸಂಧಿಗೆ ಏನು ವಿಷಯ ಮಾತಾಡ್ತಾನೆ ಮಾತಾಡಿ ಏನ್ ಹೆಸರು ಹೇಳ್ತಾನೆ ಹೇಳಿ ಶತಕೋಟಿ ಸಿದ್ಧರಿ ಹೆಸರು ಹೇಳದಂದ್ರ ಇವತ್ತೆಲ್ಲಾ ಬರಿ ಮೊಮ್ಮಕ್ಕಳ ತನ ಗಿರಿ ಮೊಮ್ಮಕ್ಕಳ ತನ ಹೆಸರು ಹೇಳಿ ಮಂಗಳಾರತಿ ಮಾಡ್ತೀವಿ ಅಲ್ಲಿ ತನ ಮಂಗಳಾರತಿ ಇಲ್ಲ ಹೌದಾ